ನೆಕ್ಸ್ಟ್ ಇಸ್ ಇಮೋಷನ್ಸ್. ಇಮೋಷನ್ಸ್ ಅಂದರೆ ಭಾವನೆಗಳು. ಓಕೆ, ಸೊ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಯಾವ ಥರದ ಡಿಸ್ಕ್ರೈಬಿಂಗ್ ವರ್ಡ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಉದಾಹರಣೆ, ಶಿ ಲುಕ್ಸ್ ಹ್ಯಾಪಿ ಟುಡೇ. ಅವಳು ಇಂದು ಸಂತೋಷವಾಗಿ ಕಾಣುತ್ತಾಳೆ. ಹ್ಯಾಪಿ ಅಂದರೆ ಸಂತೋಷ. ಓಕೆ, ಸೊ ಹ್ಯಾಪಿ ಅಂತ ಹೇಳೋದು ಒಂದು ಇಮೋಷನ್, ಒಂದು ಭಾವನೆ. ಓಕೆ, ನೆಕ್ಸ್ಟ್, ಹೀ ಸೀಮ್ ಸ್ಯಾಡ್ ಅಬೌಟ್ ಸಮಥಿಂಗ್. ಅವನು ಯಾವುದೋ ವಿಷಯದ ಬಗ್ಗೆ ದುಃಖಿತನಾಗಿದ್ದಾನೆ, ಅಂದರೆ ಯಾವುದೋ ವಿಷಯದ ಬಗ್ಗೆ ದುಃಖ ಪಡ್ಕೊಂಡಿದ್ದಾನೆ ಅಂತ ಅರ್ಥ ಬರುತ್ತೆ. ಸ್ಯಾಡ್ ಅಂದರೆ ದುಃಖ ಅಂತ. ಓಕೆ, ಸೊ ಹ್ಯಾಪಿ, ಸ್ಯಾಡ್ ಇವೆಲ್ಲ ಇಮೋಷನ್ಸ್ಗಳು, ಭಾವನೆಗಳು. ನೆಕ್ಸ್ಟ್, ಶಿ ಅಪಿಯರ್ಸ್ ಆಂಗ್ರಿ ವಿತ್ ಹಿಮ್. ಅವಳು ಅವನ ಮೇಲೆ ಕೋಪಗೊಂಡಂತೆ ತೋರುತ್ತದೆ. ಅಂದರೆ ಅವಳು ಅವನ ಮೇಲೆ ಕೋಪ ಮಾಡ್ಕೊಂಡವಳೆ ಅಂತ ಅರ್ಥ ಬರುತ್ತೆ. ಓಕೆ, ಸೊ ಆಂಗ್ರಿ ಅಂದರೆ ಕೋಪ ಅಂತ. ನೆಕ್ಸ್ಟ್, ಹೀ ಲುಕ್ಸ್ ಎಕ್ಸೈಟೆಡ್ ಫಾರ್ ದ ಪಾರ್ಟಿ. ಅವರು ಪಾರ್ಟಿಗಾಗಿ ಉತ್ಸುಕರಾಗಿದ್ದಾರೆ. ಎಕ್ಸೈಟ್ಮೆಂಟ್, ಎಕ್ಸೈಟೆಡ್ ಅಂತ ಹೇಳೋದು ಉತ್ಸುಕ ಅಂತ. ಓಕೆ, ನೆಕ್ಸ್ಟ್, ಶಿ ಸೀಮ್ಸ್ ನರ್ವಸ್ ಬಿಫೋರ್ ದ ಎಕ್ಸಾಮ್. ಸೊ ಪರೀಕ್ಷೆಯ ಮೊದಲು ಅವಳು ಹೆದರುತ್ತಿದ್ದಾಳೆ ಅಂತ. ನರ್ವಸ್ ಆಗ್ತಾರಲ್ಲ ಎಕ್ಸಾಮ್ ಮೊದಲು, ಸೊ ಹೆದರ್ಕೊಬಿಡ್ತಾರಲ್ಲ, ಅದಕ್ಕೆ ನರ್ವಸ್ ಅಂತ ಹೇಳ್ತೀವಿ. ಓಕೆ, ಸೊ ಶಿ ಸೀಮ್ಸ್ ನರ್ವಸ್ ಬಿಫೋರ್ ದ ಎಕ್ಸಾಮ್. ನೆಕ್ಸ್ಟ್, ಶಿ ಈಸ್ ಪೇಷಂಟ್ ಆ್ಯಂಡ್ ನೆವರ್ ಗೆಟ್ಸ್ ಆಂಗ್ರಿ. ಶಿ ಈಸ್ ಪೇಷಂಟ್ ಆ್ಯಂಡ್ ನೆವರ್ ಗೆಟ್ಸ್ ಆಂಗ್ರಿ. ಅವಳು ತಾಳ್ಮೆಯಿಂದಿದ್ದಾಳೆ ಮತ್ತು ಎಂದಿಗೂ ಕೋಪಗೊಳ್ಳುವುದಿಲ್ಲ. ಪೇಷಂಟ್ ಅಂದರೆ ಅಡ್ಮಿಟ್ ಮಾಡ್ತಾರಲ್ಲ ಆ ಪೇಷಂಟ್ ಅಲ್ಲ, ಇದು ಪೇಷಂಟ್ ಬೇರೆ. ಓಕೆ, ಸೊ ಇದು ಸೆಕೆಂಡ್ ಮೀನಿಂಗ್ ಅಂತ ಅನ್ಕೋಬೇಕು. ಇಲ್ಲಿ ಪೇಷಂಟ್ ಅಂದರೆ ತಾಳ್ಮೆಯಿಂದ ಅಂತ ಅರ್ಥ ಬರುತ್ತೆ. ಓಕೆ, ಮತ್ತೆ ಆಂಗ್ರಿ ಅಂದರೆ ಕೋಪಗೊಳ್ಳುವುದು ಅಂತ. ಓಕೆ, ಶಿ ಈಸ್ ಪೇಷಂಟ್ ಆ್ಯಂಡ್ ನೆವರ್ ಗೆಟ್ಸ್ ಆಂಗ್ರಿ. ಅವಳು ತಾಳ್ಮೆಯಿಂದಿದ್ದಾಳೆ ಮತ್ತು ಎಂದಿಗೂ ಕೋಪಗೊಳ್ಳುವುದಿಲ್ಲ. ಅರ್ಥ ಆಯ್ತಾ? ಸೊ ಇಮೋಷನ್ಸ್, ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಈ ಥರ ವಾಕ್ಯಗಳನ್ನು ಬಳಸಬೇಕು. ಸೊ ಹ್ಯಾಪಿ, ಸ್ಯಾಡ್, ಆಂಗ್ರಿ, ಎಕ್ಸೈಟೆಡ್, ನರ್ವಸ್, ಪೇಷಂಟ್ ಇವೆಲ್ಲ ಒಂದು ಇಮೋಷನ್ಸ್, ಭಾವನೆಗಳು ಅಂತ ಹೇಳ್ಬೋದು. ಓಕೆ, ಭಾವನೆಗಳ ಪದಗಳು ಅಂತ ಹೇಳ್ಬೋದು.